ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 10ನೇ ತರಗತಿಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಒಂದು ಅಧ್ಯಾಯದ ನಾವು 3ನೇ ಭಾಗವನ್ನು ಚರ್ಚಿಸಿದ್ದೇವೆ. ಈಗ ಈ ಒಂದು ಅಧ್ಯಾಯದ ಕೊನೆಯ ಭಾಗ, ಈ ದಿನದ ಫಲಿತಾಂಶಗಳೆಂದರೆ ನಾವು ಈ ದಿನ ಕಲಿಯುವಂಥ ಫಲಿತಾಂಶಗಳು ರಾಸಾಯನಿಕ ದ್ವಿಸ್ಥಾನಫಲಕ, ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ, ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ, ನಶಿಸುವಿಕೆ ಮತ್ತು ಕವಟುವಿಕೆ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದ ಕೊನೆಯ ಭಾಗವಾಗಿ ಈ ದಿನ ನಾವು ಮುಖ್ಯವಾಗಿ ಕಲಿತಿರುವಂಥ ಫಲಿತಾಂಶ ರಾಸಾಯನಿಕ ದ್ವಿಸ್ಥಾನಫಲಕ, ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ, ನಶಿಸುವಿಕೆ ಮತ್ತು ಕವಟುವಿಕೆ. ಈ ಒಂದು ಫಲಿತಾಂಶಗಳನ್ನು ಕಲಿಯೋಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ಏನನ್ನ ತಿಳಿದಿದ್ವಿ ಮಕ್ಕಳೇ? ನಿನ್ನೆ ಕೊಟ್ಟಂಥ ಗೃಹ ಕಾರ್ಯವನ್ನು ಎಲ್ಲರೂ ಕೂಡ ಮಾಡಿದ್ದೀರ ಅಂತ ಭಾವಿಸ್ತಾ ಇದ್ದೇವೆ. ನಿನ್ನೆ ಕಲಿತಂಥ ಫಲಿತಾಂಶಗಳು ನಾವು ಮುಖ್ಯವಾಗಿ ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಾಹ್ಯರುಷ್ಣಕ ಕ್ರಿಯೆಗಳು. ಅಂತರುಷ್ಣಕ ಕ್ರಿಯೆ ಎಂದರೆ, ಬಾಹ್ಯರುಷ್ಣಕ ಕ್ರಿಯೆ ಎಂದರೆ ಅಂತಹ ಕ್ರಿಯೆಗಳಿಗೆ ಉದಾಹರಣೆಗಳನ್ನು ನಾವು ಕ್ರಿಯೆಗಳ ಮುಖಾಂತರ, ಸಮೀಕರಣಗಳ ಮುಖಾಂತರ ನಾವು ವಿವಿಧ ಉದಾಹರಣೆಗಳನ್ನು ಚರ್ಚಿಸಿದ್ವು. ಹೌದಲ್ವ ಮಕ್ಕಳ? ನಂತರ ನೀರಿನ ವಿದ್ಯುತ್ ವಿಭಜನೆ ಚಿತ್ರದ ಮೂಲಕ ನಾವು ನೀರಿನ ವಿದ್ಯುತ್ ವಿಭಜನೆಯ ವಿಧಾನವನ್ನು ಅರ್ಥ ಮಾಡಿಕೊಂಡ್ವಿ. ಮಕ್ಕಳೇ, ನೀವು ಗಮನಿಸಬೇಕು, ಚಿತ್ರದಲ್ಲಿ ನಾವು ನೀರಿನ ವಿದ್ಯುತ್ ವಿಭಜನೆಯ ವಿಧಾನದಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ ಯಾವುದಾಗಿರುತ್ತದೆ, ಅಥವಾ ಈ ಕ್ಯಾಥೋಡ್ ಮತ್ತು ಆ್ಯನೋಡ್ ಯಾವ ಧ್ರುವಗಳಲ್ಲಿ ಯಾವ ಅನಿಲ ಶೇಖರವಾಗುತ್ತದೆ, ಏಕೆ, ಈ ರೀತಿ ನಿಮಗೆಲ್ಲ ಆ ಚಿತ್ರದಲ್ಲಿ ನೀವು ಗಮನಿಸಬೇಕಾಗುತ್ತೆ. ಹೌದಲ್ವಾ? ಅಲ್ಲಿ ನಮಗೆ ಹೇಳಿದ್ವಿ, ಆ ಒಂದು ನಾವು ಟಬ್ಬಲ್ಲಿ ಕ್ಯಾಥೋಡ್ ಕಡೆ ಅಂದರೆ ಕ್ಯಾಥೋಡ್ ಕೂಡ ಅಲ್ಲಿ ಧನ ವಿದ್ಯುತ್ ಅಂಶ ಇರುವಂತಹ ಹೈಡ್ರೋಜನ್ ನೆನಪಿದ್ದವರಿಗೆ ಆ ಒಂದು ಇದರಲ್ಲಿ ನಾವು ಗ್ರಾಫೈಟನ್ನು ಹಾಕಿದ್ವಿ. ನೆನಪಿಸ್ಕೊಳ್ಳೋ ಚಿತ್ರ ಒಂದ್ಸರಿ. ರಬ್ಬರ್ ಕಾಪ್ ಏನು ನಾವು ಪ್ರಣಾಳಗಳನ್ನು ಬೋರ್ಲ್ ಹಾಕಿದ್ವಿ, ನೀರನ್ನು ಹಾಕಿ ಅಲ್ವಾ? ಇಲ್ಲಿ ನಾವು ಹೈಡ್ರೋಜನ್ ಈ ಕಡೆ ಇಲ್ಲಿ ಯಾವ ವಿದ್ಯುತ್ ಅಗ್ರದಲ್ಲಿ ಹೈಡ್ರೋಜನ್ ಶೇಖರ ಒಂದು ಇಲ್ಲಿ ಋಣಾಗ್ರ ಅಂತ ಕರಿತೀವಿ ಅಥವಾ ಕ್ಯಾಥೋಡ್ ಅಂತ ಕರಿತೀವಿ. ಈ ಒಂದು ಅಗ್ರದಲ್ಲಿ ನಾವು ಧನ ವಿದ್ಯುತ್ ಅಂಶ ಹೈಡ್ರೋಜನ್ ಶೇಖರ ಆಗುತ್ತೆ ಮತ್ತು ಆಕ್ಸಿಜನ್ ಇಲ್ಲಿ ಆ್ಯನೋಡಲ್ಲಿ ಶೇಖರ ಆಗುತ್ತೆ. ಆ್ಯನೋಡ್ ಪ್ಲಸ್ ಕ್ಯಾಥೋಡ್ ಮೈನಸ್. ಗೊತ್ತಿದೆ, ಒಂದು ಬ್ಯಾಟರಿಯ ಸಹಾಯದಿಂದ ನಾವು ಸಂಪರ್ಕ ಕೊಟ್ಟಾಗ ಮಕ್ಕಳೇ ಯಾವ ರೀತಿಯಾಗಿ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗುತ್ತೆ. ಎಲ್ಲರೂ ಕೂಡ ಚಿತ್ರವನ್ನು ಬರ್ದಿದ್ದೀರಾ ಅಂದರೆ ಈ ಒಂದು ಚಿತ್ರ ನಮ್ಮ SSLC ವಾರ್ಷಿಕ ಪರೀಕ್ಷೆಗೆ ಬರುವ ಸಾಧ್ಯತೆ ಇದೆ. ನಂತರ ನಾವು ರಾಸಾಯನಿಕ ಸ್ಥಾನಫಲಕ ಅನ್ನುವಂಥ ಫಲಿತಾಂಶವನ್ನು ಕಲಿತಿದ್ದೇವೆ. ರಾಸಾಯನಿಕ ಸ್ಥಾನಫಲಕ ಅರ್ಥ ಆಗಿದೆ ಅಂದರೆ ಪ್ರತಿವರ್ತಕಗಳಲ್ಲಿರುವಂಥ ಸಂಯುಕ್ತದಲ್ಲಿರುವಂತಹ ಧಾತು ಮತ್ತೊಂದು ಧಾತು ಏನಾಗುತ್ತೆ, ಸ್ಥಾನ ಬದಲಾವಣೆ ಮಾಡುತ್ತೆ. ಈ ರೀತಿಯಾದಂಥ ಕ್ರಿಯೆಗಳಿಗೆ ನಾವು ರಾಸಾಯನಿಕ ಸ್ಥಾನಫಲಕ ಅಂತ ಕರಿತೀವಿ. ಈ ದಿನದ ಫಲಿತಾಂಶವು ಮುಖ್ಯವಾಗಿ ರಾಸಾಯನಿಕ ದ್ವಿಸ್ಥಾನಫಲಕ. ರಾಸಾಯನಿಕ ದ್ವಿಸ್ಥಾನಫಲಕ. ಮಕ್ಕಳು ಹೇಳ್ತಾ ಇದ್ದೀವಿ,
ಯಾವ ರಾಸಾಯನಿಕ ಕ್ರಿಯೆಗಳ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯಿತು. ಅಯಾನುಗಳ ವಿನಿಮಯ ಪರಸ್ಪರ ಇಲ್ಲಿ ಸಂಯುಕ್ತಗಳಲ್ಲಿರುವಂತಹ ಧಾತುಗಳು ಅದಲು ಬದಲಾಗುವುದು ಅಥವಾ ಅಯಾನು ವಿನಿಮಯ ಕ್ರಿಯೆ ಅಂತ ಕರಿತೀವಿ. ಎಂತ ಕ್ರಿಯೆ ಅಂತ ಕರಿತೀವಿ? ಅಯಾನು ವಿನಿಮಯ ಕ್ರಿಯೆ. ವಿನಿಮಯ ನಾವು ಸ್ಥಾನ ಪದಾರ್ಥದಲ್ಲಿ ಒಂದು ಧಾತು ಸಂಯುಕ್ತದಲ್ಲಿರುವ ಧಾತುವನ್ನು ಸ್ಥಾನ ಬದಲಾಯಿಸಿದ್ವಿ. ದ್ವಿಸ್ಥಾನ ಪದಾರ್ಥದಲ್ಲಿ ಪರಸ್ಪರ ಅದಲು ಬದಲಾಗುತ್ತೆ, ಅಯಾನುಗಳ ಅದಲು ಬದಲಾಗುತ್ತೆ. ಉದಾಹರಣೆಗೆ ನೋಡೋಣ, ಸೋಡಿಯಂ ಸಲ್ಫೇಟ್ ಸೋಡಿಯಂ ಸಲ್ಫೇಟ್ ಇನೆಟ್ಟು SO4 ಮತ್ತು ಬೇರಿಯಂ ಕ್ಲೋರೈಡ್. ನೋಡಿ, ಇವೆರಡು ಪರಸ್ಪರ ವರ್ತಿಸಿ ಇಲ್ಲಿ ಪ್ರತಿವರ್ತಕಗಳಲ್ಲಿ ಎರಡೂ ಸಂಯುಕ್ತ ಇರುತ್ತೆ. ಈ ಸೋಡಿಯಂ ಮತ್ತು ಬೇರಿಯಂ ಅದಲು ಬದಲಾಗುತ್ತೆ. ಸೋಡಿಯಂ ಬೇರಿಯಂ ಜಾಗಕ್ಕೆ ಹೋಗುತ್ತೆ, ಬೇರಿಯಂ ಸೋಡಿಯಂ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಬೇರಿಯಂ ಸ್ಥಾನಕ್ಕೆ ಸೋಡಿಯಂ ಬಂದಾಗ NaCl ಅಂತ ಕರೀತೀವಿ. ಬರುವಂತಹ ಲವಣ ಯಾವಪ್ಪ? NaCl. ಮತ್ತೆ BaSO4 ಬೇರಿಯಂ ಸಲ್ಫೇಟ್. ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಎನ್ಎಗಳು ಎರಡಿದೆ, ಹಾಗೇನೆ ಸಿಎಲ್ಗಳು ಕೂಡ ಎರಡಿದೆ. ಸಮತೋಲಿಸಬೇಕಂದ್ರೆ 2NaCl. ಇನ್ನು ಬೇರಿಯಂ ಸಲ್ಫೇಟ್ ಹಾಗೇನೆ ಇದೆ. ನೋಡಿ, ಇದು ಸೋಡಿಯಂ ಸಲ್ಫೇಟ್ Na2SO4 ಬರ್ಕೊಳ್ಳಿ. ಸೋಡಿಯಂ ಸಲ್ಫೇಟ್ ಬೇರಿಯಂ ಹೇಳಿದ್ದು ಕ್ಲೋರೈಡ್, ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿ ಈ ಸಂಯುಕ್ತಗಳಲ್ಲಿರುವಂತಹ ಅಯಾನುಗಳ ವಿನಿಮಯ ಅದನ್ನು ಬದಲಾಗುವುದಕ್ಕೆ ನಾವೇನಿದ್ದೀವಿ ದ್ವಿಸ್ಥಾನ ಅಂತಂದ್ರೆ ಏನಾಗಿದೆ ನೋಡ್ರಿ, ಸೋಡಿಯಂ ಕ್ಲೋರೈಡ್ ಹಾಗೂ ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ ಅಂತ ಬೇರಿಯಂ ಸಲ್ಫೇಟ್. ಈ ಒಂದು ಕ್ರಿಯೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಉದಾಹರಣೆ ನೋಡ್ರಿ. ಈಗ ಸ್ಥಾನಪಲ್ಲಟಕ್ಕೂ ಮತ್ತು ದ್ವಿಸ್ಥಾನಪಲ್ಲಟಕ್ಕೂ ಇರುವಂಥ ವ್ಯತ್ಯಾಸ ಗೊತ್ತಾಗ್ತದೆ. ಸ್ಥಾನಪಲ್ಲಟದಲ್ಲಿ ಒಂದು ಸಂಯುಕ್ತ ಇರುತ್ತೆ, ಒಂದು ಧಾತು ಇರುತ್ತೆ ಪ್ರತಿವರ್ತಕ. ದ್ವಿಸ್ಥಾನಪಲ್ಲಟದಲ್ಲಿ ಪ್ರತಿವರ್ತಕಗಳಲ್ಲಿ ಎರಡೂ ಸಂಯುಕ್ತಗಳಿದ್ದು ಅವುಗಳಲ್ಲಿರುವ ಅಯಾನುಗಳ ವಿನಿಮಯ ಅದನ್ನು ಬದಲಾಗುತ್ತೆ. ಅದಕ್ಕೆ ನಾವು ಹೇಳ್ತೇವೆ ಇದನ್ನು ದ್ವಿಸ್ಥಾನಪಲ್ಲಟ ಉದಾಹರಣೆ ಬರುತ್ತೆ. ಈ ಒಂದು ಕ್ರಿಯೆಯಲ್ಲಿ ಬೇರಿಯಂ ಸಲ್ಫೇಟ್ ಪ್ರಕ್ಷೇಪವಾಗಿ ಉಳಿಯುತ್ತದೆ. ಪ್ರಮಾಣದಲ್ಲಿ ಪ್ರಕ್ಷೇಪವಾಗಿ ಆ ಒಂದು ನಾವು ಪ್ರಮಾಣದ ಕೆಳಭಾಗದಲ್ಲಿ ಶೇಖರಗೊಳ್ಳುತ್ತದೆ. ನಮಗೆ ಕೇಳಬಹುದು, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ವರ್ತಿಸಿದಾಗ ಉಂಟಾಗುವ ಪ್ರಕ್ಷೇಪವನ್ನು ಹೆಸರಿಸಿ. ನೋಡಿ ಮಕ್ಕಳೇ, ಯಾವುದು ಉಂಟಾಗ್ತಾ ಇರುವಂಥ ಎರಡು ಉತ್ಪನ್ನ ಬಂದಿದೆ. ಒಂದು ಸೋಡಿಯಂ ಕ್ಲೋರೈಡ್ ಇದೆ, ಒಂದು ಬೇರಿಯಂ ಸಲ್ಫೇಟ್ ಇದೆ. ಯಾವುದು ಪ್ರಮಾಣದ ಕೆಳಭಾಗದಲ್ಲಿ ಪ್ರಕ್ಷೇಪವಾಗಿ ಶೇಖರಗೊಂಡಿದೆ ಹೌದು, ಯಾವುದನ್ನ ಹೇಳ್ತೀವಿ ನೀವು? ಈ ಕ್ರಿಯೆಯಲ್ಲಿ ಪ್ರಕ್ಷೇಪವಾಗಿ ಉಳಿಯುವಂಥದ್ದು ಯಾವುದೋ ಬೇರಿಯಂ ಸಲ್ಫೇಟ್ ಅಂತ ಹೇಳಬೇಕು. ಮತ್ತೊಂದು ಉದಾಹರಣೆ ಕೂಡ ಪೊಟ್ಯಾಷಿಯಂ ಬ್ರೋಮೈಡ್ ಮತ್ತು ಬೇರಿಯಂ ಅಯೋಡೈಡ್ ಅಂತ. ಪೊಟ್ಯಾಷಿಯಂ ಬ್ರೋಮೈಡ್ ಮತ್ತು ಬೇರಿಯಂ ಅಯೋಡೈಡ್. ನೋಡಿ, ಇವರು ಪ್ರತಿವರ್ತಕಗಳಲ್ಲಿ ಎರಡೂ ಸಂಯುಕ್ತ ಆಗುತ್ತೆ. ಈಗ ಏನಾಗುತ್ತೆ, ಪೊಟ್ಯಾಷಿಯಂ ಅಯೋಡೈಡ್ KI ಏನು ಬರುತ್ತೆ, ಪೊಟ್ಯಾಷಿಯಂ ಈ ಪ್ಲೇಸ್ ಬರುತ್ತೆ, BA ಇಲ್ಲಿ ಬಂದರೆ ಬೇರಿಯಂ ಬ್ರೋಮೈಡ್, ಬೇರಿಯಂ ಬ್ರೋಮೈಡ್ Br2 ಅಂತ ಕರೀತೀವಿ. ಇದನ್ನ ನಾವು ಸಮತೋಲಿಸ್ತಾರೆ. ಏನಾಗಿದೆ, ಇಲ್ಲಿ I ಎರಡಿದೆ, ಇದು ಎರಡು ಹಾಕೋದ್ರಿಂದ I ಸಮತೋಲಿಸು. ಈಗ ಪೊಟ್ಯಾಷಿಯಂ ಎರಡಾಯಿತು, ಇಲ್ಲಿ ಪೊಟ್ಯಾಷಿಯಂ ಎರಡು ಹಾಕೋಣ.
ಹೌದಲ್ವಾ? ಈಗ ಬ್ರೋಮೈಡ್ ಅನ್ನೋದು ಬೇರಿಯಂ ಕೂಡ N. ಈ ರೀತಿಯಾಗಿ ನಾವೇನಿರ್ತೀವಿ ರಾಸಾಯನಿಕ ದ್ವಿಸ್ಥಾನಪಲ್ಲಟಕ್ಕೆ ಉದಾಹರಣೆಯಾಗಿ ಇದನ್ನ ಹೇಳ್ತೇವೆ. ಮತ್ತೆ ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ A2SO4 ಥ್ರೈಸ್ ಅಂತ ಹೇಳ್ತೀವಿ. SO4 ಥ್ರೈಸ್ ಅಂತ ಹೇಳ್ತೀವಿ. ನೋಡಿ Ba2 ಬೇರಿಯಂ ಬ್ರೋಮೈಡ್, ಬೇರಿಯಂ ಕ್ಲೋರೈಡ್ ಮತ್ತು ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಹೇಳಿ ಅಲ್ಯೂಮಿನಿಯಂ ಸಲ್ಫೇಟ್ ಏನಾಗುತ್ತೆ ಈಗ ಈ ಎರಡು ಪರಸ್ಪರ ವರ್ತಿಸಿ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಅಲ್ಯೂಮಿನಿಯಂ ಕ್ಲೋರೈಡ್ ಆಗುತ್ತೆ ಮತ್ತು ಬೇರಿಯಂ ಸಲ್ಫೇಟ್ ಆಗುತ್ತೆ. ಅಲ್ಯೂಮಿನಿಯಂ ಕ್ಲೋರೈಡ್ An, ಅಲ್ಯೂಮಿನಿಯಂ ಕ್ಲೋರೈಡ್ ಅದು ಸೂತ್ರ ನೆನಪಿದೆಯಲ್ಲ, ನಾವು ಸಂಯೋಗ ಸಾಮರ್ಥ್ಯದ ಆಧಾರದ ಮೇಲೆ ಮತ್ತೆ ತರಗತಿಯಲ್ಲಿ ಮತ್ತೆ ಹೇಳ್ತಾ ಇದ್ದೇವೆ. ಅಲ್ಯೂಮಿನಿಯಂನ ವೇಲೆನ್ಸಿ 3, ಅದಕ್ಕೆ AlCl3 ಅಂತ ಹೇಳ್ತೇವೆ. ಹೌದಲ್ವಾ? ಅಲ್ಯೂಮಿನಿಯಂನ ವೇಲೆನ್ಸಿ ಎಷ್ಟು? 3. ಕ್ಲೋರಿನ್ನ ವೇಲೆನ್ಸಿ ಎಷ್ಟು? 1. ಇಲ್ಲಿ Al1 Cl 3, ಅದಕ್ಕೆ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಮತ್ತೆ ಬೇರಿಯಂ ಸಲ್ಫೇಟ್ SO4 ಬೇರಿಯಂ ಸಲ್ಫೇಟ್ ಅಂತ ಹೇಳ್ತೀವಿ. ಈಗ ಅದನ್ನ SO4ಗಳಲ್ಲಿ 3 ಇದೆ, ಬೇರಿಯಂ ಸಲ್ಫೇಟ್ 3 ಆಗುತ್ತದೆ. ಸೊ ಈಗ Ba 3 ಆಯಿತು, ಇಲ್ಲಿ ಕೂಡ Ba 3 ಆಗುತ್ತೆ. ಅಲ್ಯೂಮಿನಿಯಂ 2 ಇದೆ, ಅಲ್ಯೂಮಿನಿಯಂ 1 ಇದೆ. ಓಕೆ, ನೋಡ್ರಿ ಇದು BaCl2 ಅಂದ್ರೆ ಬೇರಿಯಂ ಕ್ಲೋರೈಡ್, A2SO ಅಲ್ಯೂಮಿನಿಯಂ ಸಲ್ಫೇಟ್, AlCl3 ವೆರಿ ಗುಡ್, ಏನಿದೆ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು BaSO4 ಹೇಳಿ, Ba ಅಂದರೆ ಬೇರಿಯಂ, SO4 ಸಲ್ಫೇಟ್, ಬೇರಿಯಂ ಸಲ್ಫೇಟ್. ಮಕ್ಕಳೇ, ಇಲ್ಲಿ ಈ ಉದಾಹರಣೆಗಳನ್ನು ನಾವು ಯಾವುದಕ್ಕೆ ಹೇಳ್ತಾ ಇದ್ದೀವಿ? ಈಗ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಇವು ಉದಾಹರಣೆಗಳಾಗಿವೆ. ಇಲ್ಲಿ ಬರುವಂತಹ ಬೇರಿಯಂ ಸಲ್ಫೇಟ್ ನಮ್ಮ ಹೇಳ್ತಾ ಇದ್ದೀವಿ ಪ್ರಕ್ಷೇಪ. ನಮ್ಮ ಪ್ರಮಾಣದಲ್ಲಿ ಅದು ಉತ್ತಮವಾದ ಪ್ರಕ್ಷೇಪ ಎಂದರೆ ಏನು ಮಕ್ಕಳೇ? ಅದು ಜಲ ವಿಲೀನಗೊಳ್ಳದ ನೀರಿನಲ್ಲಿ ಕರಗದ ಪ್ರತ್ಯೇಕವಾದಂತಹ ಕಣಗಳು ಹಾಗೇನೆ ತಳಭಾಗದಲ್ಲಿ ಶೇಖರ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಪ್ರಕ್ಷೇಪ ಎಂದು ಕರೆಯುತ್ತೇವೆ. ಇವು ಇನ್ನು ಕೆಲವು ಉದಾಹರಣೆಗಳಲ್ಲಿ ನಮಗೆ ಆ ಬಣ್ಣದ ಕೂಡ ಕೇಳ್ತಾರೆ. ಉದಾಹರಣೆ ನೋಡಿ ಮಕ್ಕಳ, ಒಂದು ಪ್ರಶ್ನೆ ಇದೆ. ಸೀಸದ ನೈಟ್ರೇಟ್ ಅನ್ನು ನಾವು ಪೊಟ್ಯಾಷಿಯಂ ಅಯೋಡೈಡ್ಗೆ ಮಿಶ್ರಣ ಮಾಡಿದಾಗ ಅಂತ ಇದೆ. ಇಲ್ಲಿ ಮತ್ತೆ 3 ಪ್ರಶ್ನೆ ಕೇಳಿದೆ. ಇದು ಕೇಳಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಉಂಟಾಗುವ ಪ್ರಕ್ಷೇಪದ ಬಣ್ಣ ಯಾವುದು? ಯಾವ ಸಂದರ್ಭದಲ್ಲಿ? ಸೀಸದ ನೈಟ್ರೇಟ್ ಅನ್ನು ಪೊಟ್ಯಾಷಿಯಂ ಅಯೋಡೈಡ್ಗೆ ಮಿಶ್ರಣ ಮಾಡಿದಾಗ ಆಗ ಉಂಟಾಗುವ ಪ್ರಕ್ಷೇಪದ ಬಣ್ಣ ಅಂತ ಹೇಳಿದ್ರೆ ಯಾವುದನ್ನ ಹೇಳಬೇಕು? ನಾವು ಹಳದಿ ಬಣ್ಣ. ಉಂಟಾಗುವ ಸಂಕ್ಷಿಪ್ತದ ಬಣ್ಣ ಯಾವುದಂದ್ರೆ ಹಳದಿ ಅಂತ ಹೇಳಬೇಕು. ನಂತರ ಅದಕ್ಕೆ ಮುಂದುವರೆದ ಪ್ರಶ್ನೆ, ಈ ಕ್ರಿಯೆಯ ಸಮದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ರಾಸಾಯನಿಕ ಸಮೀಕರಣ ಬರೆಯಿರಿ. ಮಕ್ಕಳೇ, ನಮಗೆ ಸೀಸದ ನೈಟ್ರೇಟ್ ಅಂದರೆ ಏನು ಬರ್ತೀವಿ? ಸೀಸದ ನೈಟ್ರೇಟ್ ಅಂದರೆ PbNO3 ಟ್ವೈಸ್ ಅಂತ ಹೇಳ್ತೀವಿ. PbNO3 ಟ್ವೈಸ್. ನಾವು ನಿನ್ನೆ ಒಂದು ಕ್ರಿಯೆ ಬರೀಬೇಕಾದ್ರೂ ಕೂಡ ಹೇಳಿದ್ವಿ, ಉಷ್ಣ ವಿಭಜನ ಕ್ರಿಯೆಯಲ್ಲಿ ಸೀಸದ ನೈಟ್ರೇಟ್ ಅಂತ ಯಾವುದರ ಜೊತೆಗೆ ನಾವು ಪೊಟ್ಯಾಷಿಯಂ ಅಯೋಡೈಡ್, ಪೊಟ್ಯಾಷಿಯಂ ಏನು ಮಕ್ಕಳೇ? K,
ಅಯೋಡೈಡ್ ಅಂದ್ರೆ ಹೇಳಬೇಕು Ai ಜೊತೆ ವರ್ತಿಸಿದಾಗ ಉಂಟಾಗ್ತಿರುವಂತಹ ಉತ್ಪನ್ನಗಳು ನಾವೇನಂತೀವಿ ಇಲ್ಲಿ ಸೀಸದ ಅಯೋಡೈಡ್ PbI2 ಅಂತ ಹೇಳ್ತೀವಿ PbI2 ಪೊಟ್ಯಾಷಿಯಂ ಅಯೋಡೈಡ್ ನಂತರ ಪೊಟ್ಯಾಷಿಯಂ ನೈಟ್ರೇಟ್ KNO3 ಇದು ಪೊಟ್ಯಾಷಿಯಂ ನೈಟ್ರೇಟ್ ನಾವು ಐ ಎರಡಿರೋದ್ರಿಂದ ಎರಡು ಹಾಕ್ತೀವಿ ಇಲ್ಲಿ ಐ ಎರಡಿರೋದ್ರಿಂದ ಈ ಐನ ಸಂತೋಷಕ್ಕೆ ಎರಡು ಹಾಕ್ತೀವಿ ಪೊಟ್ಯಾಷಿಯಂ ಎರಡು ಆಯಿತು ಆದ್ದರಿಂದ ಪೊಟ್ಯಾಷಿಯಂ ಎರಡು ಹಾಕ್ತೀವಿ Pb ಬಂದಿದೆ NO3ಗಳು ಎರಡಿದೆ NO3ಗಳು ಇದು ಯಾವ ಕ್ರಿಯೆಯ ಸಮೀಕರಣ ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ನೊಂದಿಗೆ ವರ್ತಿಸಿದಾಗ ಉಂಟಾಗುವಂತಹ ಉತ್ಪನ್ನಗಳು ಅಥವಾ ಪ್ರಕ್ಷೇಪ ಯಾವುದು ಅಂದರೆ ನಾವು ಇಲ್ಲಿ ಸೀಸದ ಅಯೋಡೈಡ್ ಯಾವ ಬಣ್ಣದ್ದು ಅಂತ ಹೇಳಿದ್ರೆ ನಾವು ಹಳದಿ ಬಣ್ಣ ಈ ಒಂದ್ಸರಿ ಕೇಳಿರುವಂತಹ ಪ್ರಶ್ನೆ ಉಂಟಾಗುವಂತಹ ಪ್ರಕ್ಷೇಪದ ಬಣ್ಣ ಯಾವುದು ಒಂದು ಪ್ರಶ್ನೆ ಏನಂತ ಬಂದರೆ ಹಳದಿ ಬಣ್ಣ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಹೇಳಿದ್ದಾರೆ ನೀವು ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ವರ್ತಿಸಿದಾಗ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಉಂಟಾಗುವುದನ್ನು ಬರೆದಿದ್ವಿ ನೆಕ್ಸ್ಟ್ ಇಲ್ಲ ಮತ್ತು ಮೂರನೇ ಪ್ರಶ್ನೆ ಇದೆ ಅದರಲ್ಲಿ ಇದು ಎರಡನೇ ಸಮೀಕರಣ ಬಣ್ಣ ಯಾವುದು ಒಂದೇನು ಈ ಕ್ರಿಯೆಯ ವಿಧ ಯಾವುದು ನೋಡಿ ಮಕ್ಕಳೇ ನಮ್ಗೆ ಗೊತ್ತಿದೆ ಇದು ರಾಸಾಯನಿಕ ಸಂಯೋಗ ಕ್ರಿಯೆನ ರಾಸಾಯನಿಕ ವಿಭಜನೆ ಕ್ರಿಯೆನ ರಾಸಾಯನಿಕ ಸ್ಥಾನಪಲ್ಲಟನ ರಾಸಾಯನಿಕ ದ್ವಿಸ್ಥಾನಪಲ್ಲಟ ನೀವು ಕ್ರಿಯೆ ವಿಧಾನ ಹೇಳಿ ನೋಡಿ ಮಕ್ಕಳೇ ಸಂಯೋಗನ ಇಲ್ಲ ಯಾಕಂದರೆ ಉತ್ಪನ್ನಗಳು ಜಾಸ್ತಿ ಇದ್ದರೆ ವಿಭಜನೆ ಅಂದಾಗ ಪ್ರತಿವರ್ತಕ ಒಂದಿರಬೇಕು ಅದು ಸ್ಥಾನಪಲ್ಲಟ ಎರಡೂ ಸಂಯುಕ್ತ ಹಾಗಾಗಿ ಉಳಿದಿರೋದು ದ್ವಿಸ್ಥಾನಪಲ್ಲಟ ಎಷ್ಟು ಸುಲಭವಾಗಿ ಹೇಳ್ಬೋದು ಅಂದರೆ ಪ್ರತಿವರ್ತಕದಲ್ಲಿ ಎರಡೂ ಸಂಯುಕ್ತ ಇದೆ ಎರಡೂ ಸಂಯುಕ್ತದಲ್ಲಿರುವ ತಯಾರುಗಳು ಪರಸ್ಪರ ವಿನಿಮಯ ಆಗೋದ್ರಿಂದ ಇದನ್ನು ನಾವು ಏನಂತಿರ್ತೀವಿ ದ್ವಿಸ್ಥಾನಪಲ್ಲಟ ಅಂತ ಕರಿತೀವಿ ಈ ರೀತಿಯಾಗಿ ಯಾವುದೇ ಸಮೀಕರಣವನ್ನು ಕೊಟ್ಟಾಗ ಕ್ರಿಯೆಯ ವಿಧ ಯಾವುದು ಅಂದರೆ ನೀವು ಅದರ ವಿಧವನ್ನು ಹೆಸರಿಸಬೇಕು ಇದು ರಾಸಾಯನಿಕ ಸಂಯೋಗನ ರಾಸಾಯನಿಕ ವಿಭಜನೆ ರಾಸಾಯನಿಕ ಸ್ಥಾನಪಲ್ಲಟ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಇವನ್ನ ಹೇಳಬೇಕಾಗುತ್ತೆ ಅರ್ಥ ಆಗಿದೆ ಅನ್ಕೊಂಡಿಲ್ಲ ಮುಂದಿನ ಒಂದು ಫಲಿತಾಂಶ ಅದು ಉತ್ಕರ್ಷಣ ಮತ್ತು ಅಪಕರ್ಷಣ ನೋಡಿ ಉತ್ಕರ್ಷಣ ಅಂದರೆ ಯಾವ ಕ್ರಿಯೆ ಆಕ್ಸಿಜನ್ ಅನ್ನು ಪಡೆದುಕೊಂಡಾರೆ ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಂಡಾರೆ ಅದನ್ನು ಉತ್ಕರ್ಷಣ ಕ್ರಿಯೆ ಎನ್ನುತ್ತದೆ ಕ್ರಿಯೆಯಲ್ಲಿ ವಸ್ತುವನ್ನು ಆಕ್ಸಿಜನ್ ಅನ್ನು ಪಡೆದುಕೊಂಡ್ರೆ ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಂಡಾರೆ ಇದನ್ನು ಏನು ಕರಿತೀವಿ ಉತ್ಕರ್ಷಣ ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವುದು ಹಾಗಾದ್ರೆ ಅದಕ್ಕೆ ಅಪೋಸಿಟ್ ಆಗಿ ಅಪಕರ್ಷಣ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವನ್ನು ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವುದು ನೋಡಿ ಯಾವ ಕ್ರಿಯೆ ಯಾವ ವಸ್ತು ಆಕ್ಸಿಜನ್ ಪಡೆದುಕೊಂಡ್ರೆ ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತ ಒಂದು ವೇಳೆ ಹೈಡ್ರೋಜನ್ ಕಳೆದುಕೊಂಡ್ರೆ ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಇನ್ನೊಂದು ಕ್ರಿಯೆ ನೋಡೋಣ ಉದಾಹರಣೆ ತಾಮ್ರದ ಆಕ್ಸೈಡ್ ಏನಿರಬೇಕು CuO ಇದು ಹೈಡ್ರೋಜನ್ ಜೊತೆಗೆ ವರ್ತಿಸಿದ ನಾವು ಉಷ್ಣವನ್ನು ಕೊಟ್ಟರೆ ಈ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಜೊತೆ ವರ್ತಿಸಿ ನಾವು ಹೇಳ್ತೀವಿ ತಾಮ್ರ ಹಾಗೂ ನೀರು ಬಿಡುಗಡೆ ಆಗುತ್ತೆ Cu+H2O ಬಿಡುಗಡೆ ಆಗುತ್ತದೆ ನೋಡಿ ಮಕ್ಕಳೇ ಇದೊಂದು ಕ್ರಿಯೆ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಜೊತೆಗೆ ವರ್ತಿಸಿ
ಉಷ್ಣದೊಂದಿಗೆ ತಾಮ್ರ ಮತ್ತು ನೀರನ್ನು ಕಡಿಮೆ. ಇಲ್ಲಿ ನೋಡಿ ಈಗ CO ಅನ್ನೋದು ಒಂದು ವಸ್ತು. ಇದು ಏನಾಗಿದೆ, ಪ್ರತಿಬಂಧಕ CO ಅನ್ನೋದು ಆಕ್ಸಿಜನ್ ಕಳೆದುಕೊಂಡು CO ಆಗಿದೆ. ಆಕ್ಸಿಜನ್ ಕಳೆದುಕೊಂಡು ಏನಾಗಿದೆ, ಈ ವಸ್ತು ಆಕ್ಸಿಜನ್ ಇತ್ತು, ಆಕ್ಸಿಜನ್ ಕಳ್ಕೊಂಡ್ರೆ ಏನಾಗಿದೆ CO. ಕಳ್ಕೊಂಡ್ರೆ ಏನಂತ ಕರಿತೀವಿ ನಾವು, ಅಪಕರ್ಷಣ. ಕಳ್ಕೊಂಡ್ರೆ ಏನಂತ ಕರೀಬೇಕು, ಅಪಕರ್ಷಣ. ಇನ್ನೊಂದು ಧಾತು ಇದೆ ಹೈಡ್ರೋಜನ್. ಈ ಹೈಡ್ರೋಜನ್ ಏನಾಗಿದೆ ನೋಡಿ ಮಕ್ಕಳಿಗೆ ಗೊತ್ತಾಗ್ತದೆ. ಹೈಡ್ರೋಜನ್ ಏನಾಗಿದೆ, ಆಕ್ಸಿಜನ್ ತಗೊಂಡು ನೀರಾಗಿದೆ. ಆಕ್ಸಿಜನ್ ಅನ್ನ ತಗೊಂಡ್ರೆ ಪಡೆದುಕೊಂಡ್ರೆ ಏನಂತ ಕರಿತೀವಿ, ಉತ್ಕರ್ಷಣ. ನೋಡ್ರಿ, ಈ ಕ್ರಿಯೆಯಲ್ಲಿ ಉತ್ಕರ್ಷಣನೂ ಇದೆ ಮತ್ತು ಅಪಕರ್ಷಣನೂ ಇದೆ. ಇಂಥ ಕ್ರಿಯೆಗಳಿಗೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಏನಂತ ಕರಿತೀವಿ, ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ, ಎರಡೂ ಕ್ರಿಯೆ. ಇಂಗ್ಲಿಷಲ್ಲಿ ಇದನ್ನ ರೆಡಾಕ್ಸ್ ಕ್ರಿಯೆ ಅಂತ ಕರೀತಾರೆ. ರೆಡಾಕ್ಸ್ ಏಕೆಂದರೆ ರೆಡಾಕ್ಸ್ ನಾವು ಇಂಗ್ಲಿಷಲ್ಲಿ ಏನು ಹೇಳ್ತೀವಿ, ರೆಡ್ ಆಕ್ಸ್ ಅಂದರೆ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಅಂತ ಕರೀತೀವಿ. ಇದಕ್ಕೆ ಆಕ್ಸಿಡೇಷನ್ ಅಂತ ಕರಿತೀವಿ, ಇದು ರಿಡಕ್ಷನ್ ಅಂತ ಕರಿತೀವಿ. ನಾವು ಎರಡೂ ಕ್ರಿಯೆಗಳು ಒಂದರಲ್ಲೇ ನಡೆಯೋದ್ರಿಂದ ಇದಕ್ಕೇನಂತ ಕರಿತೀವಿ, ರಿಡಕ್ಷನ್ ಅಂಡ್ ಆಕ್ಸಿಡೇಷನ್. ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಕ್ರಿಯೆಗಳು ಈ ಒಂದು ಸಮೀಕರಣದಲ್ಲಿ ನೋಡ್ತಾ ಇರೋದ್ರಿಂದ ಈ ಕ್ರಿಯೆಗೆ ನಾವು ರೆಡಾಕ್ಸ್ ಕ್ರಿಯೆ ಏನಂತ ಕರಿತೀವಿ, ರೆಡಾಕ್ಸ್. ರೆಡಾಕ್ಸ್ ಅನ್ನೋದು ಇಂಗ್ಲಿಷ್ ಪದ, ಮೀನ್ಸ್ ರೆಡಾಕ್ಸ್ ಅಂದರೆ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್. ರಿಡಕ್ಷನ್ ಅಂಡ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಇನ್ ಸೇಮ್ ಈಕ್ವೇಷನ್ ಅಂತ ಕರಿತೀವಿ. ಆದ್ದರಿಂದ ಇಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಕ್ರಿಯೆಗಳು ನಡೆಯೋದ್ರಿಂದ ಇದನ್ನ ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಎಂದು ಕರೆಯುತ್ತೇವೆ. ಹೌದಲ್ಲ ಮಕ್ಕಳೇ? ಯಾವ ಕ್ರಿಯೆಗೆ ನಾವು ಈಗ ಉಸಿರಾಟವನ್ನು ಒಂದು ಏನಂತ ಕರಿತೀವಿ, ಉತ್ಕರ್ಷಣ ಅಂತ ಕರಿತೀವಿ. ಯಾಕೆಂದರೆ ನಾವು ಉಸಿರಾಟ ಆಕ್ಸಿಜನ್ನ ತಗೊಂಡು ನಡೀತಾ ಇದೆ ಕ್ರಿಯೆ. ಆಕ್ಸಿಜನ್ನ ತಗೊಳ್ಳೋದ್ರಿಂದ ನಾವೇನಿದ್ವಿ ಉತ್ಕರ್ಷಣ. ನಮ್ಮ ಮೈಟೋಕಾಂಡ್ರಿಯಾದಲ್ಲಿ ಉತ್ಕರ್ಷಣ ಕ್ರಿಯೆಯಿಂದ ಶಕ್ತಿ ಬಿಡುಗಡೆ ಆಗುತ್ತದೆ ಅಂತ ನಾವು ಹೇಳ್ತೀವಿ ಜೀವಕ್ರಿಯೆ ಸಂದರ್ಭದಲ್ಲಿ. ಏನು ಉತ್ಕರ್ಷಣ ಅಂದರೆ ಆಕ್ಸಿಜನ್ ಪಡೆದುಕೊಂಡು ನಡೆಯುವ ಕ್ರಿಯೆ. ಆಕ್ಸಿಜನ್ ಪಡೆದುಕೊಂಡು ನಡೆಯುವ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಈ ಒಂದು ಕ್ರಿಯೆಗಳ ಮುಖಾಂತರ ನಮ್ಗೆ ಏನಾಗುತ್ತೆ, ಹಲವಾರು ಧಾತುಗಳ ಮೇಲೆ ಪದರಗಳು ಉಂಟಾಗುತ್ತವೆ. ಈ ಥರ ನಾವು ತಾಮ್ರದ್ದು ಆಕ್ಸಿಜನ್ ಜೊತೆಗೆ ಕಾಯಿಸಿದಾಗ ಇಲ್ಲಿ ಉತ್ಕರ್ಷಣೆಗೊಂಡು ತಾಮ್ರದ ಆಕ್ಸೈಡ್ ಆಗುತ್ತದೆ. ಬರೀ ಉತ್ಕರ್ಷಣ ಕ್ರಿಯೆ. ತಾಮ್ರ ಆಕ್ಸಿಜನ್ ಜೊತೆಗೆ ವರ್ತಿಸಿ ತಾಮ್ರದ ಆಕ್ಸೈಡ್ Cu+O2. ನೋಡ್ರಿ, ಈ ಒಂದು ಸಮೀಕರಣ Cu+O2 ಏನಾಯ್ತಪ್ಪ, CO ತಾಮ್ರದ ಆಕ್ಸೈಡ್. ಈಗ ಎಲ್ಲಿರೋದಿಲ್ಲ ಸಂತೋಷ. ಈ ಕ್ರಿಯೆಗೆ ಏನಂತ ಕರಿತೀರಾ, ತಾಮ್ರ ಆಕ್ಸಿಜನ್ ತಗೊಂಡು CO ಆಯ್ತು. ತಗೊಂಡ್ರೆ ಎಂತ ಕ್ರಿಯೆ, ಉತ್ಕರ್ಷಣ. ಇದು ಬರೀ ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ. ನೆಕ್ಸ್ಟ್ ಅಪಕರ್ಷಣ ಕ್ರಿಯೆ. ಸತುವಿನ ಆಕ್ಸೈಡ್ ZnO ಇದನ್ನ ನಾವು ತಾಮ್ರದ ಕೋಕ್ನೊಂದಿಗೆ ಕಾಯಿಸಿದಾಗ Zn plus CO. ನೋಡ್ರಿ, ಈಗ Zn ಏನಾಗಿದೆ, ಆಕ್ಸಿಜನ್ ಕಳ್ಕೊಳ್ತು ಅಂದರೆ ಅಪಕರ್ಷಣ. C ಆಕ್ಸಿಜನ್ ತಗೊಂಡಿದೆ, ಅದು ಉತ್ಕರ್ಷಣ. ಇದು ರೆಡಾಕ್ಸ್ ಕ್ರಿಯೆಗೆ ಉದಾಹರಣೆ. ಈ ರೀತಿ ಮಕ್ಕಳೇ ನಾವು ಕ್ರಿಯೆಗಳಲ್ಲಿ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಲಿತಾಂಶ ನಶಿಸುವಿಕೆ.
ನಶಿಸುವಿಕೆ ಎಂದರೆ ಏನಪ್ಪ? ಇಲ್ಲಿ ಧಾತುಗಳು ತಮ್ಮ ಸುತ್ತಲಿನ ತೇವಾಂಶ ಮತ್ತು ಆಮ್ಲದ ಪದರದೊಂದಿಗೆ ಆವೃತವಾಗೋದಕ್ಕೆ ನಾವೇನು ಹೇಳ್ತೀವಿ? ನಶಿಸುವಿಕೆ ಅಂತ. ಯಾವುದೇ ಲೋಹದ ವಸ್ತುಗಳು ತಮ್ಮ ಸುತ್ತಲಿನ ತೇವಾಂಶ ಅಥವಾ ಆಮ್ಲದೊಂದಿಗೆ ವರ್ತಿಸಿ ಅದರ ಮೇಲೆ ಒಂದು ಪದರ ಉಂಟಾಗುವುದಕ್ಕೆ ನಾವೇನಂತ ಕರಿತೀವಿ? ನಶಿಸುವಿಕೆ ಅಂತ ಕರಿತೀವಿ. ಏನು ಈ ಥರ ಪದರ ಉಂಟಾಗೋದ್ರಿಂದ ಲೋಹಗಳಿಗೆ ಏನಾಗುತ್ತೆ? ಲೋಹಗಳು ತಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಉದಾಹರಣೆಗೆ ಒಂದು ತಾಮ್ರದ ಮೇಲೆ ಹಸಿರು ಹೊದಿಕೆ ಅಥವಾ ಹಸಿರು ಲೇಪನ, ಬೆಳ್ಳಿಯ ಮೇಲೆ ಕಪ್ಪು ಹೊದಿಕೆ, ಇವು ಈಗ ಮನೆಯಲ್ಲಿ ನೀವು ಬೆಳ್ಳಿ ಒಂದು ಕಾಲಿಗೆ ಹಾಕೊಳ್ಳೋ ಚೈನು ಅಥವಾ ಕೊರಳಿಗೆ ಹಾಕೊಳ್ಳೋ ಚೈನು ಅದರ ಮೇಲೆ ಕಪ್ಪು ಬಣ್ಣ ಬಂದಿದೆ ಅಂತ ಅದು ಏನಾಗುತ್ತೆ? ನಮ್ಮ ಹೊರಗಿನ ವಾತಾವರಣದಲ್ಲಿ ತೇವಾಂಶ ಮತ್ತು ಈ ಥರ ಧಾತುವಿನ ಜೊತೆಗೆ ವರ್ತಿಸಿ ಅದರ ಮೇಲೆ ಒಂದು ಪದರ ಏರ್ಪಡುತ್ತೆ. ಅದನ್ನೇ ನಾವು ಆ ಕಪ್ಪು ಬಣ್ಣ, ಬೆಳ್ಳಿಯ ಮೇಲೆ ಕಪ್ಪು ಬಣ್ಣ ಅಂದರೆ ನಾವು ಬೆಳ್ಳಿಯ ಸಲ್ಫೈಡ್ ಅಂತ ಹೇಳ್ತೀವಿ. ಬೆಳ್ಳಿಯ ಸಲ್ಫೈಡ್ ಅದು ಕಪ್ಪು. ತಾಮ್ರದ ಮೇಲೆ ಹಸಿರು, ನಾವು ತಾಮ್ರದ ಮನೆಯಲ್ಲಿ ಉಪಯೋಗಿಸುವಂಥ ಯಾವುದೇ ಸಾಮಗ್ರಿಗಳಿದ್ದರೆ ಮನೆಯಲ್ಲಿ ಅದ್ರ ಮೇಲೆ ನೀವು ಹಾಗೆ ಇಟ್ಟರೆ ಹಸಿರು ಬಣ್ಣ ಲೇಪನ ಆಗುತ್ತೆ. ಮತ್ತು ನೀವು ಹುಳಿ ಅಥವಾ ಪದಾರ್ಥದಿಂದ ತೋಡಿದ್ರೆ ಆ ಹಸಿರು ಬಣ್ಣ ಏನಾಗುತ್ತೆ? ಹೋಗುತ್ತೆ. ಯಾಕೆ ಈ ಥರ ಆಗ್ತಿದೆ? ಲೋಹಗಳು ತಮ್ಮ ಸುತ್ತಲಿನ ತೇವಾಂಶ ಮತ್ತು ಆಮ್ಲದೊಂದಿಗೆ ವರ್ತಿಸಿ ಅದರ ಮೇಲೆ ಒಂದು ಪದರ ಉಂಟಾಗೋದಕ್ಕೆ ನಾವೇನು ಕರಿತೀವಿ? ನಶಿಸುವಿಕೆ ಅಂತ ಕರಿತೀವಿ. ಈ ಥರ ನಾವು ಈಗ ಉದಾಹರಣೆಗೆ ಯಾವುದೋ ನಮ್ಮ ಮನೆ ಹಿತ್ತಲದಲ್ಲಿ ಬಿದ್ದಿರುವಂಥ ಒಂದು ಕಬ್ಬಿಣದ ಸಾಮಗ್ರಿಗಳನ್ನು ಗಮನಿಸಿ ಅಥವಾ ಕಬ್ಬಿಣದ ವಸ್ತುಗಳು ಕಾಲಕ್ರಮೇಣ ಏನಾಗುತ್ತೆ? ಅದರ ಮೇಲೆ ಒಂದು ಕಂದು ಬಣ್ಣದ ಪದರ ಏರ್ಪಡುತ್ತೆ. ಆ ಕಂದು ಬಣ್ಣದ ಪದರಕ್ಕೆ ಏನಿದೆ? ತೂಕು ಅಂತ ಕರಿತೀವಿ. ತೂಕು ಹಿಡಿದಿದೆ, ಕಬ್ಬಿಣಕ್ಕೆ ಏನಿದೆ? ತೂಕು ಹಿಡಿದಿದೆ. ಕಬ್ಬಿಣದ ವಸ್ತುಗಳ ಮೇಲೆ ಒಂದು ಕಂದು ಬಣ್ಣದ ಪದರ ಏರ್ಪಡುತ್ತೆ. ಇದರಿಂದ ಕಬ್ಬಿಣ ಸವಿತಾ ಬರುತ್ತೆ, ಅದರ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಇದು ಕೂಡ ಕಬ್ಬಿಣ ತೇವಾಂಶ ಮತ್ತು ಗಾಳಿ ಅಂದರೆ ಆಕ್ಸಿಜನ್ ಜೊತೆ ವರ್ತಿಸಿ ಈ ಥರ ಪದರ ಏರ್ಪಡುತ್ತೆ. ಇದು ಕೂಡ ತುಕ್ಕು ಹಿಡಿಯೋದು ಕೂಡ ಒಂದು ಯಾವುದಕ್ಕೆ ಉದಾಹರಣೆ? ನಶಿಸುವಿಕೆಗೆ. ನಶಿಸುವಿಕೆ ಉದಾಹರಣೆ ತಾಮ್ರದ ಮೇಲೆ ಹಸಿರು ಪದರ, ಮೇಲೆ ಕಪ್ಪು ಪದರ ಮತ್ತು ಕಬ್ಬಿಣದ ಮೇಲೆ ತುಕ್ಕು, ಇವೆಲ್ಲ ಕೂಡ ನಾವೇನು ಹೇಳ್ತೀವಿ? ನಶಿಸುವಿಕೆ ಉದಾಹರಣೆ. ನೋಡ್ರಿ, ಪ್ರತಿ ವರ್ಷ ನಮಗೆ ಸಾಕಷ್ಟು ಹಣ ಒಟ್ಟಾರೆ ಯಾವುದೇ ಸೇತುವೆಗಳಲ್ಲಿ ಅಥವಾ ಕಟ್ಟಡಗಳಲ್ಲಿ ಇತರೆ ಸಂದರ್ಭಗಳಲ್ಲಿ ಒಂದು ಕಾರಿನ ಅಥವಾ ಯಂತ್ರೋಪಕರಣ ಹೊರಭಾಗದ ಕಬ್ಬಿಣ ತುಕ್ಕು ಹಿಡಿಯೋದ್ರಿಂದ ತನ್ನ ಸಾಮರ್ಥ್ಯ ಕಳ್ಕೊತಿದೆ, ಗುಣ ಕಳ್ಕೊತಿದೆ. ಇದಕ್ಕೆ ಸಾಕಷ್ಟು ಹಣ ವ್ಯಯಿಸ್ತಾ ಇದ್ದೀವಿ. ಯಾಕೆ ಈ ಥರ ತುಕ್ಕು ಹಿಡಿತಿದೆ? ಅದು ಒಂದು ನಶಿಸುವಿಕೆ ಕ್ರಿಯೆಯಿಂದ ಕಬ್ಬಿಣದಂಥ ವಸ್ತುಗಳು ತಮ್ಮ ಸುತ್ತಲಿನ ತೇವಾಂಶ ಮತ್ತು ಆಕ್ಸಿಜನ್ ಜೊತೆ ವರ್ತಿಸಿ ಆಗ್ತಾ ಇದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದರ ಮುಂದಿನ ಅಧ್ಯಾಯದಲ್ಲಿ ನಾವು ಲೋಹಗಳ ಪಾಠ ನೋಡೋಣ. ತುಕ್ಕು ಹಿಡಿದಂತೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ನೆನಪಿದೆಯಾ? ನಾವು ಅಲ್ಲಿ ಚರ್ಚೆ ಮಾಡ್ತೀವಿ. ಆದರೂ ಬಣ್ಣವನ್ನು ಬೆರೆಸೋದು, ಈ ಸತುವಿನ ಲೇಪನ ಅಥವಾ ಎಣ್ಣೆಯ ಲೇಪನ, ಪ್ಲಾಸ್ಟಿಕ್ ಹೊದಿಕೆ ಇದನ್ನು ಹಾಕೋದ್ರ ಮುಖಾಂತರ ತುಕ್ಕು ಹಿಡಿಯೋದನ್ನು ಸಂರಕ್ಷಣೆ ಮಾಡ್ತೀವಿ. ನೆಕ್ಸ್ಟ್ ಕೊನೆಯದಾಗಿರುವ ಕಮಟುವಿಕೆ. ಈ ಕಮಟುವಿಕೆಯನ್ನು ನಾವು ಏನಾದರೂ ಮನೆಯಲ್ಲಿ ಕರಿದ ತಿಂಡಿಗಳನ್ನು, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು, ಚಕ್ಲಿ ಅಥವಾ ನಿಪ್ಪಟ್ಟು, ಕೋಡುಬಳೆ ಇಂಥವು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಒಂದಷ್ಟು ದೀರ್ಘಕಾಲ 15-20 ದಿನ ಬಿಟ್ಟು ನೀವು ತಿಂದಿದ್ದೀರಾ? ಗೊತ್ತಾಗುತ್ತೆ. ನಾವು ಈ ಎಣ್ಣೆಯ ಪದಾರ್ಥಗಳನ್ನು ಸ್ವಲ್ಪ ದೀರ್ಘಕಾಲ ಇಟ್ಟಾಗ ಏನಾಗುತ್ತೆ? ಅದರ ಬಣ್ಣದಲ್ಲಿ ವ್ಯತ್ಯಾಸ ಆಗುತ್ತೆ ಮತ್ತು ವಾಸನೆ, ರುಚಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕಾಗುತ್ತೆ? ಆ ಎಣ್ಣೆಯ ಅಂಶ ಗಾಳಿಯಲ್ಲಿರುವಂಥ ತೇವಾಂಶದೊಡನೆ ಆಕ್ಸಿಜನ್ ಜೊತೆ ವರ್ತಿಸಿ ಇದನ್ನು ಕೂಡ ವರ್ತಿಸಿ ಏನಾಗುತ್ತೆ? ಆ ಬರುವಂಥ ವಾಸನೆ ಬರುತ್ತೆ. ಆ ಒಂದು ಪದಾರ್ಥದ ಕರಿದ ನೀವೇನು ಪದಾರ್ಥ ಮಾಡಿದ್ರ ಅದರ ರುಚಿ
ಮತ್ತು ವಾಸನೆ ಬದಲಾಗಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ, ಕಮಟುವಿಕೆ ಅಂತ ಕರಿತೀವಿ. ಆದ್ದರಿಂದ ಕರಿದ ಪದಾರ್ಥಗಳನ್ನು ಭಾಳ ದಿನ ಇಟ್ಟರೆ ತನ್ನ ಸುತ್ತಲಿನ ಆಕ್ಸಿಜನ್ ಜೊತೆ ವರ್ತಿಸಿ ತನ್ನ ರುಚಿಯನ್ನು ಬದಲಾಯಿಸಿಕೊಳ್ಳುತ್ತೆ. ಇದನ್ನೇನಂದ್ರೆ ಕಮಟು. ಆದ್ದರಿಂದಲೇ ನಮ್ಮ ಬ್ರಾಂಡೆಡ್ ಫ್ಯಾಕ್ಟ್ರಿ ಬೇಬಿ ಕುರ್ಕುರೆ, ಚಿಪ್ಸು ಅಥವಾ ಎಲ್ಲ ಬಿಂದು ಅಂತ ತಿಂತೀರ ಪಾಕೆಟಲ್ಲಿ. ಈಗ ನಾವು ನೋಡ್ರಿ, ಮನೆಯಲ್ಲಿ ಏನಾದರೂ ಕರೆದು ನಮ್ಮ ಚಿಕ್ಕಲ್ಲಿ ಇಟ್ಟಿದ್ರೆ 10-15 ದಿವಸಕ್ಕೆ ಈ ಥರ ರುಚಿ ಬರ್ತಾಗಿದೆ. ಆದರೆ ನೀವು ಅಂಗಡಿಯಲ್ಲಿ ತೊಗೊಳ್ಳೋಂಥ ಒಂದು ಚಿಪ್ಸ್ ಪಾಕೆಟ್, ಅದು ಎಕ್ಸ್ಪೈರಿ ಡೇಟ್ 3 ತಿಂಗಳು ಇದ್ದರೂ ಕೂಡ ನೀವು ಅವತ್ತು ಪಾಕೆಟ್ ಓಪನ್ ಮಾಡಿದ್ರೆ ಆ ಚಿಪ್ಸ್ ಹೇಗಿರುತ್ತೆ ತಿನ್ನೋಕ್ಕೆ ಯಾವುದೇ ರುಚಿ ಬದಲಾಗಿಲ್ಲ, ವಾಸನೆ ಬದಲಾಗಿಲ್ಲ, ಅಷ್ಟೇ ಗರಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಯಾಕಿದೆ ನಮ್ಮ ಮನೆಯಲ್ಲಿ ಹಾಕಿಲ್ಲ? ಕಾರಣ ಆ ಕಮಟುವಿಕೆಯನ್ನು ತಡೆಗಟ್ಟೋದಕ್ಕೆ ಏನು ಮಾಡ್ತಾರೆ, ಚಿಪ್ಸ್ ಪಾಕೆಟ್ ಒಳಗಡೆ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ. ನೈಟ್ರೋಜನ್ ಇರೋದ್ರಿಂದ ಅಲ್ಲಿ ಯಾವ ಕ್ರಿಯೆ ನಡೆಯಲ್ಲ, ಕಮಟುವಿಕೆ ಕ್ರಿಯೆ ನಡೆಯಲ್ಲ. ಆಕ್ಸಿಜನ್ ಇದ್ದಿದ್ರೆ ಕಮಟುವಿಕೆ ಆಗ್ತಿತ್ತು, ಗುಣ ಬದಲಾಗ್ತಿತ್ತು. ನೈಟ್ರೋಜನ್ ಅದು ಕಮಟುವಿಕೆಯನ್ನು ಉಂಟು ಮಾಡಲ್ಲ. ಆದ್ದರಿಂದ ನಾವೇನು ಗಾಳಿ ತುಂಬಿದರೆ ಅನ್ಕೋತೀವಲ್ಲ, ನೈಟ್ರೋಜನ್ ನೀವು ಎಷ್ಟೇ ಶೀತದಲ್ಲಿ ತೆಗೆದರೂ ಅಷ್ಟು ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ. ಇಷ್ಟು ಈ ಒಂದು ನಾವು ಅಧ್ಯಾಯದಲ್ಲಿ ಯುದ್ಧದ ನಕಲಿ ಕಾಂಶಗಳನ್ನು ಕಲ್ತಿದ್ದೀವಿ ಮಕ್ಕಳೇ, ಹೌದಲ್ಲ? ಆಯಿತು. ಮುಂದಿನ ತರಗತಿಗೆ ಬರೋದಕ್ಕಿಂತ ಮುಂಚೆ ಒಂದು ಗೃಹಕಾರ್ಯದ ಪ್ರಶ್ನೆಗಳನ್ನು ನೀಡ್ತಾರೆ, ಎಲ್ಲ ತರಿಸೋಣ. ಪ್ರಶ್ನೆ 1, ರಾಸಾಯನಿಕ ದ್ವಿಸ್ಥಾನಮಾನ ಎಂದರೇನು? ಇನ್ನೊಂದು ಪದ ಏನು ಕರಿತೀವಿ ಮಕ್ಕಳೇ ನಾವು? ನೆನಪಿಸ್ಕೊಳ್ಳಿ, ಅಯಾನು ವಿನಿಮಯ ಕ್ರಿಯೆ ಅಂತ. ಉದಾಹರಣೆ ಕೊಡಿ, ಒಂದು ಸಮೀಕರಣ. ಎರಡನೇ ಪ್ರಶ್ನೆ, ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ. ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗೂ ಉದಾಹರಣೆ ಕೊಡಿ ಮತ್ತು ಉತ್ಕರ್ಷಣ ಕ್ರಿಯೆಗೆ ಮತ್ತು ಅಪಕರ್ಷಣ ಕ್ರಿಯೆಗೆ ಪ್ರತ್ಯೇಕವಾದಂತಹ ಸಮೀಕರಣಗಳನ್ನು ಕೊಡಿ. ನೆಕ್ಸ್ಟ್, ನಶಿಸುವಿಕೆ ಮತ್ತು ಕಮಟುವಿಕೆ ಪದಗಳ ಅರ್ಥ ತಿಳಿಸಿ. ಮಕ್ಕಳೇ, ನೀವು ಮುಂದಿನ ತರಗತಿಗೆ ಬರಬೇಕಾದ್ರೆ ಈ ಪ್ರಶ್ನೆಗಳಿಗೆ ಉತ್ತರಿಸೋದು ಬನ್ನಿ. ಇಲ್ಲಿಗೆ 1ನೇ ಅಧ್ಯಾಯ